ಪನ್ನೀರ್ ಬುರ್ಜಿ ಮಾಡ್ತಾ ಇದೀವಿ ನೋಡಿ ನಾವು. ಅದಕ್ಕೆ ಬೇಕಾಗಿರೋ ಸಾಮಾನು ಟೊಮ್ಯಾಟೊ ಒಂದು, ಈರುಳ್ಳಿ ಒಂದು ಹೆಚ್ಚಿಟ್ಕೊಂಡಿದ್ದೀವಿ. ಈಗ ಒಗ್ಗರಣೆಗೆ ಇಟ್ಟಿದ್ದೀವಿ. ಒಗ್ಗರಣೆಗೆ ಸ್ವಲ್ಪ ಆಯಿಲು ಮತ್ತು ಸ್ವಲ್ಪ ಬಟರ್ ಹಾಕಿದ್ದೀವಿ. ಮತ್ತು ಪನ್ನೀರ್ ತೊಗೊಂಡಿದ್ದೀವಿ ನೋಡಿ. ಒಂದು ಪನ್ನೀರು ಹಾಗೆ ತುರಿದಿಟ್ಕೊಂಡಿದ್ದೀವಿ. ಎಲ್ಲ ಪನ್ನೀರನ್ನು ತುರಿದಿಟ್ಕೋಬೇಕು ಸಣ್ಣಗೆ, ಇಲ್ಲಾಂದರೆ ಸ್ಮ್ಯಾಶ್ ಮಾಡಿಟ್ಕೋಬೇಕು. ಈಗ ಮುಂದೆ ಏನು ಮಾಡೋದು ನೋಡೋಣ. ನೋಡಿ, ಇದು ಆಯಿಲು ಬಟರ್ ಹಾಕಿದ್ದೀವಲ್ಲ, ಇದು ಕಾಯ್ತಾ ಇದೆ. ಈಗ ನಾವು ಪನ್ನೀರ್ ಬುರ್ಜಿ ಮಾಡೋದನ್ನು ಹೇಗಂತ ನೋಡೋಣ ಬನ್ನಿ. ನೋಡಿ, ಕಾಯ್ತಾ ಇದೆ. ಏನೇನು ಹಾಕಿದ್ದಾರೆ? ಆಯಿಲು 2 ಸ್ಪೂನು, 1 ಸ್ಪೂನ್ ಬಟರ್. ಈಗ ಈರುಳ್ಳಿ ಹೆಚ್ಚಿಟ್ಟಿದ್ದಲ್ಲ ಅದನ್ನು ಹಾಕ್ಕೊಂಡು ಇದ್ದೀವಿ. ಅದನ್ನು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಟೊಮೆಟೊ ಹಾಕ್ಬೇಕು. ಏನೇನು ಮಸಾಲ ಹೇಳು? ನೋಡಿ, ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಹಾಕೋಬೇಕು. ಈಗ ನೋಡಿ, ಇದು ಫ್ರೈ ಆಗ್ತಾ ಇದೆ. ಆಗಿದೆ, ಮೋಸ್ಟ್ಲಿ ಫ್ರೈ ಆಗಿದೆ. ಈಗ ಟೊಮಾಟೊ ಹಾಕಬೇಕು. ಈಗ ಬೇಕಾ? ಟೊಮಾಟೊ ಹಾಕ್ತಾ ಇದ್ದೀವಿ. ಈಗ ಟೊಮಾಟೊ ಫ್ರೈ ಆಗಬೇಕು. ಟೊಮಾಟೊ ನೋಡಿ, ಈಗ ಟೊಮಾಟೊ ಫ್ರೈ ಆಗ್ತಾ ಇದೆ. ಅಲ್ಲಿ ಪನ್ನೀರ್ ರೆಡಿಯಾಗಿದೆ. ಇದಕ್ಕೆ ಒಂದು ಕ್ಯಾಪ್ಸಿಕಮ್ ಹಾಕಬೇಕು. ಸಣ್ಣಗೆ ಹೆಚ್ಚಬೇಕು ಒಂದು ಕ್ಯಾಪ್ಸಿಕಮ್ಮು. ಹೆಚ್ಚ್ತಾ ಇದ್ದೀನಿ. ಇದಕ್ಕೆ ಧನಿಯಾ ಪೌಡ್ರು, ಚಿಲ್ಲಿ ಪೌಡರ್, ಗರಂ ಮಸಾಲ, ಅಷ್ಟು ಕಡಲೆ ಹಿಟ್ಟು ಹಾಕಬೇಕು. ಧನಿಯಾ ಮಸಾಲ ಎಲ್ಲ, ಧನಿಯಾ, ಸಾಲ್ಟು, ಚಿಲ್ಲಿ ಪೌಡ್ರ್ ಎಲ್ಲ ಹಾಕಿ 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಅದಕ್ಕೆ ಕಲಿಸ್ಬೇಕು. ಅದು ಎಲ್ಲ ಗಟ್ಟಿಯಾಗುತ್ತೆ. ಈಗ ಇದು ಗಟ್ಟಿ ಆಯ್ತಲ್ಲ, ಸ್ವಲ್ಪ ಆಮೇಲೆ ನೀರು ಹಾಕಬೇಕು. ಸ್ವಲ್ಪ ಚೆನ್ನಾಗಿ ಕುದ್ದಿದೆ ನೋಡಿ, ಫ್ರೈ ಆಗಿದೆ. ಕಡಲೆ ಹಿಟ್ಟು ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ಈಗ ನೀರು ಹಾಕಬೇಕು. 1 ಗ್ಲಾಸ್ ಚಿಕ್ಕ ಗ್ಲಾಸಿಂದ 1 ಗ್ಲಾಸ್, ಸ್ವಲ್ಪ 1 ಗ್ಲಾಸ್ ಕೂಡ ಬೇಡ, ಸ್ವಲ್ಪ ಕಮ್ಮಿ ಹಾಕಿ ಕಲಿಸ್ಬೇಕದು ಎಲ್ಲ ಮಿಕ್ಸಿ ಫ್ರೈ ಕಲಿಸ್ಬೇಕು. ಈಗ ಹೆಚ್ಚಿಟ್ಕೊಂಡಿರ್ತೀವಲ್ಲ, ಅರ್ಧ ಕ್ಯಾಪ್ಸಿಕಮ್ ಹಾಕಬೇಕು. ಅದೇನು ಕಸೂರಿ ಮೇಥಿ, ಆಮೇಲೆ ಕಸೂರಿ ಮೇಥಿ ಹಾಕಬೇಕು. ಸ್ವಲ್ಪ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಚೆನ್ನಾಗಿ ಕುದೀಲಿ. ಚೆನ್ನಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡು. ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಬಿಡ್ಬೇಕು. ಇದನ್ನು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ಇಡಬೇಕಾ? ಚೆನ್ನಾಗಿ ಕಲಿಸಿದೆ. ಈಗ ಮುಚ್ಚಿಡಬೇಕು. ಈಗ ಪ್ಲೇಟ್ ಮುಚ್ಚಬೇಕು. ಎಷ್ಟು 5 ಮಿನಿಟ್ಸ್ ಇರಬೇಕು. ಹೀಗೆ ಕ್ಯಾಪ್ಸಿಕಮ್ ನೋಡಿ ಅದು ಚೆನ್ನಾಗಿ ಬೆಂದಿದೆ. ಈಗ ನೆಕ್ಸ್ಟು ಪನ್ನೀರ್ ಹಾಕಬೇಕು. ನಾವೆಲ್ಲ ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ ಪನ್ನೀರು, ಅಥವಾ ತುರಿದಾದರೂ ತುರಿಬೋದು, ಹಾಗೆ ಸ್ಮ್ಯಾಶ್ ಆದರೂ ಮಾಡ್ಬೋದು. ಅದನ್ನು ಪನ್ನೀರನ್ನ ಇದಕ್ಕೆ ಹಾಕಬೇಕು. ಪನ್ನೀರ್ ಬುರ್ಜಿ ಇದು. ಎಗ್ ಬುರ್ಜಿ ಮಾಡ್ತಾರಲ್ಲ ಅದೇ ಟೈಪ್ ಇದು ಪನ್ನೀರ್ ಬುರ್ಜಿ. ಇದು ಬೇರೆ ವಿಧಾನ, ಇದು ಅದೇ ಬೇರೆ ಥರ ಮಾಡ್ತಾರೆ.
ಬೇಕಂದರೆ ನಾನು ಸ್ವಲ್ಪ ಬಿಸಿ ನೀರು ಹಾಕ್ಕೋಬೋದು. ಇಷ್ಟೇ ಬೇಕಂದರೆ ಇಷ್ಟಕ್ಕೆ ಸ್ವಲ್ಪ ಗಟ್ಟಿನ ಮಾಡ್ಕೊಳ್ತೇವೆ. ಇದು ಚಪಾತಿ ಜೊತೆಗೆ ತಿನ್ಬೋದು, ಬೇಕಂದರೆ ರೈಸ್ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇದುವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಪನ್ನೀರ್ ಬುರ್ಜಿ ನೀವು ಟ್ರೈ ಮಾಡಿ ನೋಡಿ. ಲಾಸ್ಟಲ್ಲಿ ಕೊತ್ತಂಬರಿ ಕೂಡ ಹಾಕಬೇಕು. ಇದನ್ನು ಹೆಚ್ಚಿಟ್ಟಿದ್ದೀವಿ, ಆಗಲೇ ಕ್ಲೀನ್ ಮಾಡಿ ಇದನ್ನು ಹಾಕ್ತೀವಿ ನೋಡಿ. ಮೇಲೆ ಉದುರಿಸ್ಬೇಕು, ಇದರ ಘಮ ಚೆನ್ನಾಗಿರುತ್ತೆ. ನೋಡಿ, ನೀವು ಟ್ರೈ ಮಾಡಿ ನೋಡಿ. ಇದು ಪನ್ನೀರ್ ಬುರ್ಜಿ ರೆಡಿಯಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀವಿ ನೋಡಿ. ಚೆನ್ನಾಗಿದೆ. ಚಪಾತಿ ಜೊತೆ ಹಾಕ್ಕೊಂಡು ತಿನ್ನಬೇಕಿದ್ದು ತುಂಬ ಚೆನ್ನಾಗಿರುತ್ತೆ. ಪನ್ನೀರ್ ಬುರ್ಜಿ ಮತ್ತು ಚಪಾತಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಮಾಡಿಕೊಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೂಪರ್ ಮಾಡಿ, ಚೆನ್ನಾಗೋಗಿದೆ ನೋಡಿ. ನೀವು ಮಾಡಿಕೊಡಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಥ್ಯಾಂಕ್ ಯು.